ಬೈ ಸಿ ಯು. ಮತ್ತೆ ಮುಖ ಹಾಕಲ್ವಾ? ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮ ಪಯಣ ಮತ್ತೊಮ್ಮೆ ಹಾಸನಕ್ಕೆ ಅಂತ ನೀವೆಲ್ಲ ಅನ್ಕೋತೀರಾ, ಬಟ್ ಖಂಡಿತ ಅಲ್ಲ. ಇವತ್ತು ಹೋಗ್ತಾ ಇರೋದು ಹೊಳೆನರಸೀಪುರಕ್ಕೆ. ಫುಲ್ ಕ್ಲಿಯರ್ ಆಗಿದ್ದ ವೆದರ್ ಯಾವಾಗ ಏನಕ್ಕೆ ಈ ತರ ಚೇಂಜ್ ಆಯ್ತು ಅಂತ ಗೊತ್ತೇ ಆಗ್ಲಿಲ್ಲ. ಆ ಲೆವೆಲ್ಗೆ ಫಾಗ್ ಫುಲ್. ಆದ್ರೂ ಈ ತರ ಒಂದು ವೆದರ್ ಅಲ್ಲಿ ಡ್ರೈವ್ ಮಾಡೋದು ಒಂದ್ ಸ್ವಲ್ಪ ಮಜಾ ಇತ್ತು. ಇಲ್ಲಿಂದ ಸೀದಾ ನಾವು ಹೋಗಿ ಸ್ಟಾಪ್ ಹಾಕಿದ್ದೆ ನೆಕ್ಸ್ಟ್ ಹೊಳೆನರಸೀಪುರದಲ್ಲಿ. ಒಂದು ಮದುವೆ ಇತ್ತು. ನನ್ನ ಅಳಿಯ ನಾನು ಇಬ್ರು ಮ್ಯಾಚಿಂಗ್ ಜಾಗರ್ಸ್ ಅಲ್ಲಿ ಇದ್ವಿ. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ತಕೊಂಡು ಬಟ್ ಅಂತ ನಾವೆಲ್ಲ ತಿಂಡಿ ಮುಗಿಸ್ಕೊಂಡು ನಮ್ ಗುಂಡಮ್ಮನ್ಗೆ ಒಂದು ಹಾಯ್ ಹೇಳಿ ಮುಹೂರ್ತ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಾವು ಹೊರಟಿದ್ದು ಕುಂದೂರ್ ಮಠಕ್ಕೆ. ಎಷ್ಟು ಜನ ಗೊತ್ತು ಕುಂದೂರ್ ಮಠ ಎಲ್ಲಿ ಬರುತ್ತೆ ಏನು ಅಂತ ಕಮೆಂಟ್ ಹಾಕಿ ಗೊತ್ತಿದ್ರೆ. ಅಂಡ್ ಹೋಗಿದ್ ರೀಸನ್ ಏನಪ್ಪಾ ಅಂದ್ರೆ ಒಂದು ಬೀಗ್ ರೂಟ ಇತ್ತು, ಮದ್ವೆ ಅಟೆಂಡ್ ಮಾಡಕ್ ಆಗಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಬೀಗ್ ರೂಟ ಅಟೆಂಡ್ ಮಾಡೋಣ ಅಂತ ಇವತ್ತು ಅದನ್ನು ಮುಗಿಸ್ಕೊಂಡ್ವಿ. ಆಮೇಲೆ ನಮ್ಮ ಪಯಣ ಅಲ್ಲಿಂದ ಹಾಸನಕ್ಕೆ ನಮ್ಮ ಅಕ್ಕನ ಮನೆಗೆ. ಒಂದು ಕ್ಲೀನ್ ಆಗಿ ನಿದ್ದೆ ಹೊಡೆದು ಸಾಯಂಕಾಲ ನನ್ನ ಫ್ರೆಂಡ್ ಮೀಟ್ ಮಾಡೋಣ ಅಂತ ಅನ್ಕೊಂಡು ಪ್ಲಾನ್ ಆಯ್ತು. ಸೀದಾ ಹೋಗಿದ್ದೆ, ತಗೋ ನೀನೇ ಓಡಿಸು ಗಾಡಿನ ಅಂತ ಗಾಡಿ ನಂಗೆ ಕೊಟ್ರು. ನಾವು ಕಾಫಿ ಕುಡಿಬೇಕು ಅನ್ಕೊಂಡಿದ್ ಜಾಗ ಕ್ಲೋಸ್ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಅಲ್ಲಿಂದ ಇನ್ನೊಂದ್ ಜಾಗ ಹುಡ್ಕೊಂಡು ಹೋಗಿ ಅಲ್ಲಿ ಕುಡ್ದು ವಾಪಸ್ ಅಕ್ಕನ ಮನೆಗೆ ಬಂದು ಅಡ್ಗೆ ಆಗೋವರೆಗೂ ಕಾದು. ಇವತ್ತು ಅಡಿಗೆಗೆ ಸ್ಪೆಷಲ್ಲು ಏನ್ ಹೇಳಿ, ಜೋಳದ ರೊಟ್ಟಿ, ಬಿರಿಯಾನಿ, ಕಬಾಬ್ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಅಲ್ಲಿಂದ ನಮ್ಮ ಪಯಣ ನಮ್ಮ ತೋಟದ ಮನೆಗೆ ಹೋಗಿ ರೀಚ್ ಆದ್ವಿ. ಇವತ್ತಿಗಷ್ಟೇ, ಮರಿದಂಗೆ ಫಾಲೋ ಮಾಡ್ಕೊಂಬಿಡಿ.